ಸ್ನೇಹಿತರೆ ನಮಸ್ಕಾರ. ಯೂಶಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಎಣ್ಣೆ ಅಂಶಗಳು ತಿಂದರೆ ಅಂತ ಒಂದು ತಪ್ಪು ಅರ್ಥ ಇದೆ. ಸೊ ಮೇಡಮ್ಗೆ ಕೊಲೆಸ್ಟ್ರಾಲು ಜಾಸ್ತಿ ಇತ್ತು, 260 ಇತ್ತು. ಸೊ ಅವ್ರ ಪ್ರಕಾರ ಬಂದು ಕೊಲೆಸ್ಟ್ರಾಲ್ದು ಫುಡ್ ಅಂತಂದರೆ ಲೈಕ್ ಮೊಟ್ಟೆ ಅಥವಾ ಫಿಶ್ಶು, ಚಿಕನ್ನು ಆ ಥರ ಎಲ್ಲ ತಿಂದರೆ ಜಾಸ್ತಿ ಆಗುತ್ತೆ. ಹೆಸರು ಕಾಳು, ತುಪ್ಪ ತಿಂದರೆ, ಕೊಬ್ಬರಿ ಎಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಒಂದು ತಪ್ಪು ಅಭಿಪ್ರಾಯ ಇದೆ. ಸೊ ಅವ್ರಿಗೆ ಇವತ್ತು ಒಂದು ಪ್ರಯೋಗ ಮಾಡ್ತಾಯಿದ್ದೀವಿ, ಒಂದು ಎಕ್ಸ್ಪೆರಿಮೆಂಟ್. ಓಕೆನಾ? ಏನು ಎಕ್ಸ್ಪೆರಿಮೆಂಟ್ ಅಂದರೆ, ಇವಾಗ ನಿಮ್ಮದು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದ್ದು ಲಾಸ್ಟ್ ಟೈಮ್. ಟ್ರೈಗ್ಲಿಸರೈಡ್ಸ್ ಕನ್ಸಿಡರ್ ಮಾಡಬೇಕು. ಟ್ರೈಗ್ಲಿಸರೈಡ್ಸ್ ಬಂದು ನಿಮಗೆ 260 ಇದೆ. ಓಕೆನಾ? ನೆಕ್ಸ್ಟ್ 1 ಮಂತ್, ಇವಾಗ ಲಾಸ್ಟ್ ಮಂತಿಂದ ಬಂದು ನೀವು ಟೆಸ್ಟ್ ಮಾಡೋದು, ಇವಾಗ ಇಲ್ಲಿವರೆಗೂ ನೀವು ಟೀ ಕಾಫಿ ಎಲ್ಲ ಬಿಟ್ಟಿದ್ದೀರಾ. ಟೀ ಕಾಫಿ, ಸಕ್ಕರೆ ಮತ್ತು ರಿಫೈನ್ಡ್ ಶುಗರ್ಸು, ರಿಫೈನ್ಡ್ ಕಾರ್ಬ್ಸಿಂದನೇ ಯಾವತ್ತು ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು. ಈ ಏನು ನಾವು ಆಯಿಲ್ ಅಂತ ಕರಿತೀವಿ, ನ್ಯಾಚುರಲ್ಲು ಸ್ಯಾಚುರೇಟೆಡ್ ಫ್ಯಾಟ್ ಇದೆ, ಅದರಿಂದ ಯಾವುದೇ ಕಾರಣಕ್ಕೂ ಅನಿಮಲ್ ಫ್ಯಾಟಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಲ್ಲ. ಅದಕ್ಕೆ ನೀವು ನೆಕ್ಸ್ಟ್ ಮಂತ್ ಬರುವಾಗ ಇನ್ನೊಂದು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಕೊಂಡು ಬರ್ತೀರಾ. ಓಕೆನಾ? ಟೆಸ್ಟ್ ಮಾಡಿಸ್ಕೊಂಬಂದಾಗ ಅವಾಗ ಇದನ್ನು ಅದನ್ನೆರಡು ಕಂಪೇರ್ ಮಾಡೋಣ. ಎರಡು ಕಂಪೇರ್ ಮಾಡಿದರೆ ನಿಮಗೆ ಅದರಲ್ಲಿ ಕೊಲೆಸ್ಟ್ರಾಲು ಪೂರ್ತಿ ಡೌನ್ ಆಗುತ್ತೆ. ಐ ಮೀನ್ ಟೋಟಲ್ ಟ್ರೈಗ್ಲಿಸರೈಡ್ಸು ಫುಲ್ ಕಡಿಮೆ ಆಗಿರುತ್ತೆ. ಸೊ ಇವಾಗ ನೀವು ಇಲ್ಲಿಗೆ ಬಂದು ಏನೇನು ಬಿಟ್ಟಿದ್ದೀರಾ ಫುಡ್ಡಲ್ಲಿ? ಅದೇ ಸಕ್ಕರೆ ಎಲ್ಲ ಬಿಟ್ಟಿದ್ದೀನಿ, ಹಾಲು ಬಿಟ್ಟಿದ್ದೀನಿ, ಸ್ವಲ್ಪ ಮೊಸರು ಬಿಟ್ಟಿದ್ದೀನಿ, ಸ್ವಲ್ಪ ನಾನ್ ವೆಜ್ ಬಿಟ್ಟೆ, ಆದ್ರೆ ಆಗ್ಲಿಲ್ಲ. ನೆನ್ನೆ ಎಲ್ಲ ಸ್ವಲ್ಪ ತಿಂದೆ. ಅಲ್ಲ, ನಾವು ಯೂಶಲಿ ನಾನ್ ವೆಜ್ ಬಿಡೋಕೆ ಕೇಳಲ್ಲ. ನಾವು ಬಿಡೋಕೆ ಕೇಳೋದು ಏನು ಗೊತ್ತಾ? ನೀವು ಫಸ್ಟ್ ಹೇಳಿದ್ರಲ್ಲ, ಸಕ್ಕರೆ, ರಿಫೈನ್ಡ್ ಶುಗರು, ಮಿಲ್ಕ್, ಚಪಾತಿ ಎಲ್ಲ ಬಿಟ್ಟಿದ್ದೀನಿ. ಅದು ತಗೊಂಡಿರೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಬಂದಿರೋದು. ಇನ್ಸುಲಿನ್ ಜಾಸ್ತಿ ಇರುತ್ತೆ, ಹಂಗರ್ ಕ್ರೇವಿಂಗ್ ಜಾಸ್ತಿ ಇದೆ, ಹಸಿವು ಆಗುತ್ತೆ ತುಂಬ ಜಾಸ್ತಿ. ಬಿಕಾಸ್ ಆಫ್ ಈ ಸಕ್ಕರೆ ತಗೊಂಡು ಇನ್ಸುಲಿನ್ ಸ್ಪೈಕ್ ಆಗಿದೆ. ಸೊ ಸ್ವಲ್ಪ ಊಟ ಮಾಡಿದ ತಕ್ಷಣ ಇನ್ಸುಲಿನ್ ನಿಮಗೆ 4 years ಇಂದ ಇದೆ ಡಾಕ್ಟರ್. ಅದು ಇನ್ಸುಲಿನ್ ಇದೆಯಲ್ಲ, ಇನ್ಸುಲಿನ್ ವರ್ಷಗಟ್ಟಲೆ, ದಶಕಗಟ್ಟಲೆ ಇರುತ್ತೆ ಬಾಡಿನಲ್ಲಿ. ಅದು ನಮಗೆ ಗೊತ್ತೇ ಆಗೋದಿಲ್ಲ ಇನ್ಸುಲಿನ್ನು. ಸೊ ಇವಾಗ ಟೆಸ್ಟ್ ಮಾಡಿದ್ದು 16 ಇದೆ. ಐಡಿಯಲ್ ಬಂದು ಲೆಸ್ ದೆನ್ 4 ಬಂದು ಐಡಿಯಲ್, ಆಲ್ಮೋಸ್ಟ್ 4 ಟೈಮ್ಸ್ ಜಾಸ್ತಿ ಇದೆ. ಈ ಕಂಡೀಷನ್ದಲ್ಲೇ ನಿಮಗೆ ಈ ಒಂದು ಹಂಗರ್ ಕ್ರೇವಿಂಗ್ಸು ಇದೆಲ್ಲ ಬರ್ತಾ ಇರೋದು. ನೀವು ಕರೆಕ್ಟಾಗಿ ಏನು ಡಯಟ್ ಮಾಡ್ತಿರೋ, ಇವಾಗ ನಾನು ಹೇಳ್ಕೊಡೋ ಡಯಟ್ನ ಅದನ್ನು ಮಾಡ್ತಾ ಹೋಗಿ. ನಿಮ್ಗೆ ನೆಕ್ಸ್ಟ್ ಮಂತ್ ಬರುವಾಗ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಕೊಂಬಿಟ್ಟು ಬನ್ನಿ. ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಕೊಂಬಿಟ್ಟು ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಸೊ ನೀವು ತುಪ್ಪ ತಿನ್ನಿ, ಬೆಣ್ಣೆ ತಿನ್ನಿ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ಬೇಕಾದ್ರೆ ನೀವು ನಾನ್ ವೆಜ್ ಏನು ಉಪಯೋಗಿಸ್ತಿದ್ದೀರಲ್ಲ ಅದನ್ನು ಯೂಸ್ ಮಾಡಿ. ಬಟ್ ನ್ಯಾಚುರಲ್ ಆಗಿರೋದು ನಾಟಿನ ದೇಸಿ ಐಟಮ್ಸ್ನ ಯೂಸ್ ಮಾಡಿ. ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ, ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ಮತ್ತು ಆಂಟಿಬಯೋಟಿಕ್ಸ್ ಕೊಟ್ಟಿರ್ತಕ್ಕಂಥ ನಾನ್ ವೆಜಿಟೇರಿಯನ್ ಫುಡ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಅದು ನಿಮ್ಮ ಬಾಡಿಗೆ ಎಕ್ಸ್ಟ್ರಾ ಅಡಿಷನಲ್ ಡ್ಯಾಮೇಜ್ ಮಾಡುತ್ತೆ. ಅದನ್ನು ಅವಾಯ್ಡ್ ಮಾಡಿ ನ್ಯಾಚುರಲ್ ಇರ್ತದೆ ತಗೊಳ್ಳಿ. ಕೊಲೆಸ್ಟ್ರಾಲ್ ಟೆಸ್ಟ್ ಕಂಪೇರ್ ಮಾಡಿ ಇದು ಮಾಡೋಣ. ಓಕೆನಾ? 3 times ತಿನ್ಬೋದಲ್ಲ?